ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಬೆಳವಣಿಗೆ ಆಗ್ತದೆ, ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗ ಮಹಿಳಾ ಸಂಘಟನೆಗಳು ನಿನ್ನೆ ಈಗ ಸೋನಿಯಾ ಗಾಂಧಿ ಕೂಡ ಪತ್ರ ಕೊಡ್ತಾರೆ. ಡಿ.ಕೆ ಶಿವಕುಮಾರ್ ಕೂಡ ಷಡ್ಯಂತ್ರ ಅಂತ ಹೇಳಿದ್ರು, ಅದನ್ನು ಕೂಡ ಉಲ್ಲೇಖ ಮಾಡಿದ್ರು ಆ ಪತ್ರದಲ್ಲಿ. ದಿನಕ್ಕೂ ಒಂದೊಂದು ಸತ್ಯ ಆಚೆ ಬರ್ತಾ ಇದೆ. ಏನು ಒಂದು ದೊಡ್ಡ ಷಡ್ಯಂತ್ರ ಇದೆ ಇದರ ಹಿಂದೆ, ಯಾವ್ಯಾವ ಶಕ್ತಿಗಳಿದೆ ಇದರ ಹಿಂದೆ ಅಂತ ಒಂದು ರೀತಿ ಒಂದು ಅರಿವು ಬರ್ತಾ ಇದೆ. ಆದರೆ ಸ್ಪಷ್ಟವಾಗಿ ಒಂದು ಅಧಿಕೃತವಾದಂಥ ವರದಿಯ ಮೂಲಕ ರಾಜ್ಯ ಸರ್ಕಾರ ಇವತ್ತು ಎಲ್ಲ ರೀತಿಯ ಮಾಹಿತಿಯನ್ನು ಸಮಸ್ತ ನಾಡಿನ ಜನರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿ ನಮ್ಮ ಒಂದು ಆಗ್ರಹ. ಅದರ ಜೊತೆಗೆ ಇವತ್ತು ಅದರ ಹಿಂದೆ ಇರುವಂಥದ್ದು ಏನು ಶಕ್ತಿಗಳಿದ್ದಾವೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳೇಬೇಕಾಗಿದೆ ಮತ್ತು ಪಾರದರ್ಶಕವಾಗಿ ಒಂದು ತನಿಖೆ ಆಗಬೇಕಾಗಿದೆ. ನಾವು ಈಗಾಗಲೇ ಹೇಳಿದ್ವಿ, ಈ ವ್ಯಕ್ತಿ ಒಂದು ತಮಿಳುನಾಡುದಿಂದ ಇರೋವರೆಗೆ ಮತ್ತು ಬೇರೆ ಬೇರೆ ಆ್ಯಂಗಲ್ಗಳು ಇರೋ ಕಾರಣಕ್ಕಾಗಿ ಒಂದು ಒಳ್ಳೆ ಇಂಟರ್ ಸ್ಟೇಟ್ ಏಜೆನ್ಸಿ ಮೂಲಕ ಈ ಒಂದು ತನಿಖೆ ಆಗಬೇಕಾಗಿದೆ. ಶಶಿಕಾಂತ್ ಸಿಂಥಲ್ ಕೂಡ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು ಸರ್. ಯಾರು ಅಂತ ಜನಾರ್ದನ್ ರೆಡ್ಡಿ ಅವರು ಸರ್ ಈ ಹಿಂದೆ ಆರೋಪ ಮಾಡಿದ್ರು, ಶಶಿಕಾಂತ್ ಸಿಂಥಲ್ ಕಾಂಗ್ರೆಸ್ ಸಂಸದರು. ಅದಕ್ಕೆ ಇದೆಲ್ಲನೂ ಕೂಡ ನಮಗೆ ಭಾಳ ಗೊಂದಲ ಇದೆ. ನಮ್ಮಲ್ಲಿ ಏನು ಸತ್ಯ ಏನಿಲ್ಲ ಅಂತ ಇವರು ಸ್ಪಷ್ಟ ಮಾಡಬೇಕಾಗಿದೆ. ಇದಂತೂ ಸತ್ಯ ಆಗಿದೆ, ಇದಕ್ಕೆ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಮತ್ತು ಅದರ ಜೊತೆಗೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ನಾವಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ಹೇಳಿರ್ತಕ್ಕಂಥದ್ದು, ಉಪಮುಖ್ಯಮಂತ್ರಿನೇ ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರು ಒಂದು ಪಾರದರ್ಶಕವಾದಂಥ ತನಿಖೆ ಮಾಡಿ ಆ ಸಂಸ್ಥೆಯ ಒಂದು ಏನು ಗೌರವ ಇದೆ ಅದನ್ನ ಉಳಿಸಬೇಕಾಗಿದೆ. ಇದು ಏನು ಷಡ್ಯಂತ್ರ ನಡೆದಿದೆ, ಆ ಧಾರ್ಮಿಕ ಭಾವನೆಯನ್ನು ಏನೋ ಒಂದು ರೀತಿ ಅದಕ್ಕೆ ಒಂದು ಧಕ್ಕೆ ಕೊಡೋ ದೃಷ್ಟಿಯಲ್ಲಿ ಮತ್ತು ಆ ನಂಬಿಕೆಗಳನ್ನು ಒಂದು ರೀತಿಯ ಒಂದು ಏನು ಅಪಖ್ಯಾತಿಗೊಳಿಸುವ ದೃಷ್ಟಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾವು ಒಂದು ಕ್ರಮ ತಗೊಳ್ಳೇಬೇಕಾಗಿದೆ ಮತ್ತು ಆ ಒಂದು ಗೌರವವನ್ನು ಉಳಿಸಬೇಕಾಗಿದೆ. ಚಾಮುಂಡೇಶ್ವರಿ ಚಲನ ಮಾಡ್ತೀರಾ ಸರ್? ನಾವು ಏನೇನು ಮಾಡಬೇಕಾಗಿದೆ ಮೈಸೂರಿನಲ್ಲಿ ನಾವು ಮಾಡ್ತೀವಿ. ಒಂದು ಏನು ತಾಯಿ ಚಾಮುಂಡೇಶ್ವರಿ ರಕ್ಷಣೆಗಾಗಿ ಕಾನೂನು ಹೋರಾಟ ನಡೀತಾ ಇದೆ, ಇದು ರಾಜಕೀಯ ಹೋರಾಟನೂ ಕೂಡ ನಡೆಯುತ್ತೆ. ಜೊತೆಗೆ ನಾವು ಆ ಕ್ಷೇತ್ರದ ರಕ್ಷಣೆಗಾಗಿ ಇಡೀ ಒಂದು ದೇಶದಲ್ಲಿ ಕರ್ನಾಟಕದಲ್ಲಿ ಧಾರ್ಮಿಕ ರಕ್ಷಣೆಗಾಗಿ ಸದಾ ನಮ್ಮ ಒಂದು ನಿಲುವಿರುತ್ತೆ.